ಹಾಯ್ ಎವ್ರಿವನ್, ಈ ರೀತಿ ಉರಿಯುವಂತಹ ಧೂಪವನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ ನಾವು ಬೇಡ ಅಂತ ಬಿಸಾಕಿರುವಂತಹ ಹೂವನ್ನು ತೆಗೆದುಕೊಂಡು 1-2 ದಿನ ಬಿಸಿಲಲ್ಲಿ ನೀಟಾಗಿ ಒಣಗಿಸಿ ಅದರ ದಳಗಳನ್ನು ಬಿಡಿಸ್ಕೊಳ್ಳುವಂಥದ್ದು. ಕಸದಿಂದ ರಸ ಮಾಡೋ ರೀತಿ ನಾವು ಬೇಡ ಅಂತ ಬಿಸಾಕಿರುವ ಹೂಗಳಿಂದ ಸಾಂಬ್ರಾಣಿಯನ್ನು ಮಾಡ್ಬೋದು. ತೆಂಗಿನಕಾಯಿ ತುರಿದ ನಂತರ ನಾವು ಅದನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಆದರೆ ಆ ತೆಂಗಿನ ಚಿಪ್ಪಿನ ನಾರಿನಿಂದ ಕೂಡ ಸಾಂಬ್ರಾಣಿಯನ್ನು ಮಾಡ್ಬೋದು. ಅದನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ನಂತರ ಇಲ್ಲಿ 3 ಕರ್ಪೂರವನ್ನು ನಾನು ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ 2 ಮಾತ್ರ ಹಾಕೋಬೋದು. ನಾನು ಗಮನ ಚೆನ್ನಾಗಿ ಬರುತ್ತೆ ಅಂತ 3 ಹಾಕ್ತಾಯಿದ್ದೀನಿ. ನಂತರ ಇದನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಎತ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿ ನೀಟಾಗಿ ಕಲಿಸ್ಬೇಕು. ಎಲ್ಲವನ್ನು ತುಪ್ಪದಿಂದ ಕಲಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರನ್ನು ಬಳಸ್ಕೊಂಡು ಕಲಿಸಿ ಅದನ್ನು ಸಾಂಬ್ರಾಣಿ ರೀತಿಯಲ್ಲಿ ನಾವು ಕಟ್ಟುವಂಥದ್ದು. ತ್ರಿಭುಜಾಕಾರದಲ್ಲಿ ವಿಡಿಯೋದಲ್ಲಿ ತೋರಿಸಿರುವಂತೆ ಕಟ್ತಾ ಹೋದರೆ ಸಾಂಬ್ರಾಣಿ ರೆಡಿ ಆಗಿಬಿಡುತ್ತೆ. ಇದನ್ನು ನಾವು ಬಿಸಿಲಲ್ಲಿ ಒಣಗಿಸಿ 1 hour 2 hour ಚೆನ್ನಾಗಿ ಬರೋ ಬಿಸಿಲಲ್ಲಿ ಒಣಗಿಸಿದರೆ ಸಾಂಬ್ರಾಣಿ ರೆಡಿ ಆಗುತ್ತೆ. ಅದನ್ನು ನೀವು ದೇವ್ರ ಮುಂದ್ಗಡೆ ಹಚ್ಬೋದು. ನೀವೀಗ ಏನಾದ್ರು ತುಂಬ ಪರಿಮಳ ಬೇಕಂತಂದರೆ ಅಂಗಡಿಗಳಲ್ಲಿ ಸಿಗುವಂತಹ ಚಂದನದ ಪುಡಿ, ಸ್ಯಾಂಡಲ್ ಪೌಡ್ರನ್ನು ಸಹ ಇದಕ್ಕೆ ನೀವು ಬಳಸ್ಕೋಬೋದು. ನಾನು ಅದನ್ನೇನು ಬಳಸ್ತಾ ಇಲ್ಲ. ಕರ್ಪೂರ ಹಾಕಿರೋದ್ರಿಂದ ಚೆನ್ನಾಗಿ ಗಮನ ಬರುತ್ತೆ. ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.